ಸರ್ ಅಪ್ಪು ಸರ್ ಅವ್ರು ತೀರ್ಕೊಂಡ್ರು ಅಂತ ಒಂದು ಸುದ್ದಿ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಬಂದಂಥ ಭಾವನೆ ಹೇಗಿತ್ತು? ಯಾಕಂದರೆ ನೀವು ಅಪ್ಪು ಸರ್ನ ನೋಡಿರ್ತೀರಾ, ಎದುರಿಗೆದ್ರಿಗೆ ಅವ್ರ ಒಂದು ಸನ್ಮಾನ ಮಾಡಿಸ್ಕೊಂಡಿದ್ದೀರಾ, ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡಿದ್ದೀರಾ, ಆ ಎಲ್ಲ ಮೂಮೆಂಟನ್ನು ನೋಡಿರ್ತೀರ. ಸಡನ್ನಾಗಿ ಅವರಿಲ್ಲ ಅಂದಾಗ ನಿಮಗೆ ಯಾವ ಥರ ಆಯಿತು? ಅದು ಮೇಡಮ್ ನನ್ನ ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಯಾಕಂದರೆ ಬದುಕಿ ಬಾಳ್ಬೇಕಾಗಿರೋರು ಅವರು ಎಷ್ಟೊಂದು ಕುಟುಂಬಗಳಿಗೆ ಒಂದು ಅನ್ನ ಸಿಗ್ತಾಯಿತ್ತು ಅವರಿಂದ ಅಭಿನಯಿಸಿದ್ರೆ. ಅದು ಈ ವಯಸ್ಸಿಗೆ ಈ ಥರದ್ದು ಆಯ್ತು ಅಂತ ಹೇಳ್ಬಿಟ್ಟು ನನಗೆ ನನ್ನ ಇದಕ್ಕೆ ಗೊತ್ತಿಲ್ಲದೇ ಸಾಕಷ್ಟು ಅವತ್ತು ಗೋಳಾಡ್ಕೊಂಡು ಹತ್ಕೊಂಡು ನಾನು ಮಾಡಿರೋದು ಉಂಟು ಅವರು ತೀರ್ಕೊಂಡಾಗ. ಯಾಕಂದರೆ ಅವರು ಎಷ್ಟು ಆಸೆಗಳು ಇಟ್ಕೊಂಡಿದ್ರು. ಮತ್ತು ನಮ್ಮ ಬಾಡಿ ಬಿಲ್ಡರ್ಸ್ಗೆ ನಮಗೆಲ್ಲ ಅವರು ಲೆಜೆಂಡಾಗಿ ಒಂದು ಅಂಬಾಸಿಡರ್ ಥರ ಇದ್ದರು ಅವರು ಫುಲ್ಲು. ಭಾಳ ಬೇಜಾರಾಯ್ತು ಮೇಡಮ್. ಪುನೀತ್ ರಾಜ್ಕುಮಾರ್ ಸರ್ ಎಷ್ಟು ಬೇಜಾರಾಯ್ತು ಅಂದರೆ ನಮ್ಮ ಜೀವನದಲ್ಲಿ ಅವ್ರನ್ನ ಮರೆಯೋಕ್ಕೆ ಆಗಲ್ಲ, ಮರೆಯೋಕ್ಕೆ ಆಗೋದೇ ಇಲ್ಲ. ಅಂಥರ ವ್ಯಕ್ತಿ ಅವರು. ತುಂಬ ನಾನು ಸುಮಾರು ಒಂದು 2-3 ಶೂಟಿಂಗ್ ಟೈಮಲ್ಲಿ ಕೂಡ ನಾನು ಅವ್ರನ್ನ ಭೇಟಿಯಾಗಿದ್ದೀನಿ. ನಾನು ಅವ್ರನ್ನ ಈ 2002ರಲ್ಲಿ ನಾವು ಅವರು ಸನ್ಮಾನ ಮಾಡಿದ್ದು. ಅದಾದಮೇಲೆ ಅಂಜನಿ ಪುತ್ರ ಅಂತ ಸಿನಿಮಾದಲ್ಲಿ ಅಭಿನಯಿಸ್ತಾಯಿದ್ರು. ಆ ಸಂದರ್ಭದಲ್ಲಿ ಕೂಡ ನಾನು ನೋಡಿಬಿಟ್ಟು ಇಮಿಡಿಯೇಟಾಗಿ ಶೂಟಿಂಗ್ ನಾನು ಕಂಪ್ಲೀಟ್ ಆದ ತಕ್ಷಣ ನಾನು ಬಂದ್ಬಿಟ್ಟು ಮಾತಾಡ್ಸಿದ್ರ? ಹೌದು, ನೀವು ಕರಿಬಸಪ್ಪ ಅವ್ರು ಹೆಂಗಿದ್ದೀರಾ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿಯಾಗಿ ಮಾತಾಡಿದ್ರು. ಅಲ್ಲಿ ಕೂಡ ನನ್ನ ಜೊತೆ ನಾವಿಬ್ಬರು ಫೋಟೋ ಎಲ್ಲ ತಗೊಂಡು ಭಾಳ ಖುಷಿಯಾಗಿ ಮಾತಾಡಿದ್ರು ಮೇಡಮ್. ಅದು ಮರೆಯೋಕ್ಕೆ ಆಗೋದಿಲ್ಲ ಮೇಡಮ್.